ಸಾಕಾಗಿರ್ತೀರಲ್ಲ ಅಲ್ಲ ಈ ಚಲಿಸಲಿ ಸಾಕಾಗಿ ಅವ್ರಿಗೆ ನಮ್ಮಿಬ್ಬರು ಯಾರು ಮಕ್ಕಳು ಅಂತ ಹೊತ್ತ ಬಕ್ಕನಾಗುವಂತು ಆ ಮಕ್ಕಳು ಅಂತ ನನಗಳು ಅಂತ ಅವ್ರೆ ಇವತ್ತು ಬರ್ಲಿಕ್ಕೆ ಇವತ್ತು ಬರ್ಲಿ ಮುಂದೆ ಚಂದ ಯಾವ ಲವ್ ಮಾಡ್ತೀವಿ ಅಂತ ಎಲ್ಲಾರು ಬೇಕಾದ್ರೆ ನಾನು ನಿನ್ನ ಅದೇನು ನಾವು ಹೊಸದಲ್ಲ ನೀವು ನಾಡಿರಾಟ ನಾನು ನಾಡಿರಾಟ ನಾಡಿರಾಲ ಬೇಸ ರೊಟ್ಟಿ ಸಿಗ್ದಾರ ಅಷ್ಟೇ ಸಾಕು ನಮಗ ಹೌದು ನೀ ಜೀವನ ನೋಡಿ ಅಕ್ಕಿ ಅವಾಗ ಸತ್ತೋಗ್ಯಾಳ ಕೈಯಾಳಿಕೆ ಮಂದಿ ಕೈಯ ಬದಲಿಂದ ಗಂಟು ಬರ್ತದೆ ಗಂಟು ಅಕ್ಕಿ ಅದನ್ನ ಇಸ್ಕೊಂಡು ಹೋಗೋಣ ಅದ್ರ ಹಳೇದಾಗೈತಿ ಅದಕ್ಕೆ ತಗೋಬೇಕಂತ ಮಾಡಿ ಅಯ್ಯ ಅದಕ್ಕೆ ಕಡಿಮೆ ನಮ್ಮ ಮಗ ಹೊಸ ಮಾಡಿ ಕೆತ್ತಿ ರೆಡಿ ಮಾಡಿ ಇಟ್ಟಿನಿ ಬೇಕು ಅಂದ್ರ ನಮ್ಮ ಮನೆ ಕಡೆಯಿಂದ ಬೇಕಾದ್ರೆ ಕೈ ಹಾಕೊಡ್ತೀವಿ ಹಿಡ್ಕೊಂಡು ಮನೆಗೆ ಹೋಗಿ
ಜೋತಾಳಂತ್ಯಂತ ನನಗೇನೇ ಇದ್ರು ಹೊಸ ಬೇಕು ಅಯ್ಯೋ ನಿಮ್ಗೆ ಬಗ್ಗೆ ಬರೋದಿಲ್ಲ ಮಾಡ್ತೀಯ ನನ್ನ ಅವರಾಣಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನೋಡ ನಿಂತಾವ ಕೊಡುವಿಕೆ ಕಾಲೇಜು ಮುಗಿಸಿ ನೋಡವ ಬರ್ತಾಳೆ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಹೌದಾ ಪ್ರಜ್ಞಾ ಅಲ್ಲದೆ ಚೆನ್ನ ಇದು ನನ್ನೊಳಗಿ ಇದಕ್ಕೆ ತೆಲಿ ಹಾಕಿದಂದ್ರ ಎಲ್ಲಿಗೆ ತೆಗೆದಿರು ಮಗನ ಮಗನ ಬಾಕಿ ಹೇಳ್ತೀನಿ ತುಂಬನೇ ಇಲ್ಲಿಗೆ ಏ ಬಸ್ಸ ನಿಮ್ಮ ಮೌನ ಬಾರಿ ಏನು ನನ್ನ ಮಗನ ನನ್ನ ಏನಂತ ನನ್ನ ಮಗನ ವರ್ಷ ಚಂದ್ರ ಆ ಮಗನ ಮಾತ್ರ ಆ ಮತ್ತ ಕಾನೂನು ಹೇಳುತ್ತೆ ನನ್ನ ಮಗ ಬೀದಿನ ನನ್ನ ಹತ್ರನೇ ಹೋಗೋದು ಮುಖಾನ ನೋಡೋದು ಮುಖಕ್ಕೆ ಮುಖನ ಚಂದ ನೋಡ್ತಿದ್ರು ಸಾಕು ಮಾಡಲ್ಲ ಅವ ಆ ಕಡೆ ಇರ್ತಾನೆ ಈ ಕಡೆ ಇರ್ತಾನೆ ನನಗೆ ವಾಲಿಬಾಲ್ ಮಾಡ್ರಿ ಏನ ನಿಮ್ಮಿಬ್ಬರು ಕಾಲು ಓದಿದ್ದಂದ್ರೆ ನನಗೆ ಗ್ಯಾರಂಟಿ ಗೊತ್ತಾಗ್ತದೆ ಇಬ್ಬರು ಸಮ್ಮಿಶ್ರ ಸರ್ಕಾರ ಮಾಡ್ಬೇಕಂತ ಚೆನ್ನ ಏ ಚೆನ್ನ ಈ ಕೈ ನೋಡಿದ್ರ ಈ ಕೈ ನಾಲ್ಕು ಬಾರಿಸಿದೆ ಅಂದ್ರ ಬಾಯಿ ಹೊರಗೆ ಸೇರಿದಾಗ ಏ ಚಂದ್ರಿ ನೀರಂತ ಕನ್ನಡ ಹೂವನ್ನು ತಂದು ನನ್ನ ಜಡಿ ಮುಗಿಸ್ತೀನಿ ಬಾರೇ ನನ್ನ ಚಿನ್ನ ನೀನ್ ಮಾಡ್ತೀಯಪ್ಪ ಸೂರ
ನಾನು ಕಾಮರ್ಸ್ ಜಡಿ ಮಾಡ್ತಾರೆ ನಾನು ತೆಲಂಗಾಣ ತಗೋಣ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ನೋಡಿ ಸ್ವಲ್ಪ ನನ್ನ ಅಂದ್ರೆ ಕಾಂಗ್ರೆಸ್ ಅಪ್ಪ ಹೌದು ನನ್ನ ಕಮಲ ಅಂದ್ರೆ ಬಿಜೆಪಿ ಅಪ್ಪ ಇಬ್ರು ಕೂಡಿ ಮಗನ ಉದ್ದಾರದ ಟೈಮಿಲ್ಲ ಇಬ್ರು ಕೂಡಿ ಸಮ್ಮಿಶ್ರ ಸರ್ಕಾರ ಮಾಡಿ ಕುಮಾರಣ್ಣ ಇಳೆ ಅಂದ್ರೆ ಇಳೆದೆಲ್ಲ ನೀನು ನಾನು ಹುಟ್ಟು ಬರ್ತಿಲ್ಲ ನಿಮ್ಮ ಸಹಾಯ ಮಾಡಿ ನಿಂದ ಅರ್ಧ ನಿಮ್ಗೆ 2,000 ರೂಪಾಯಿ ಕೊಟ್ಟಾನ ಗೊತ್ತಾಯ್ತಲ್ಲ 2,000 ಮಾಡಿ ನೀವು ಗೊತ್ತಾನೆ ಬರೀ 1,000 ರೂಪಾಯಿ ತಗೊಂಡು ಈ ಚೇರ್ ಹಾಕಿ ನಿಮಗೆ ಕುಂತವ್ರೆ ನಮ್ಮ ಮಕ್ಕಳವರು ನಾವು ಮುಂಜಾನೆ ಅಂತ ಹೇಳ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಮಾಟದ ಕಂಪ್ನಿಗೆ ದೊಡ್ಡ ಮನಸ್ಸು ಮಾಡಬೇಕು ನಮ್ಮ ಮಾಟದ ಕಂಪ್ನಿ ಚಂದ್ರ ನೀನು ಮುಂಜಾನೆ ನಮ್ಮ ಪೇಮೆಂಟ್ ಅಂತೀವಿ ನಮ್ಮ ಮಕ್ಕಳು ಮುಂಜಾನೆ ಗೊತ್ತಾ ನಾನು ಏನಪ್ಪಾ ಇದು ಹಿಂದ ಮುಂದ ಕೂಡೆ ಶುರುವಚ್ಚೋಲ್ಲ ಇಲ್ಲೇನ್ ಇಂಗ್ಲಿಷ್ ಪಿಕ್ಚರ್ ಶೂಟಿಂಗ್ ತಯಾರಲ್ಲ ಹೆಂಗ ಅಲ್ಲ ಆರಾತ್ರಿ ನಮ್ ದೇಶ ದೂರ ಗೊತ್ತಿ ಈಗೇನಾದ್ರು ನಮ್ಮ ಗಾಂಧೀಜಿ ಅಜ್ಜ ಇದು
ಇದ್ದಿದ್ದ ಉರುಳಾಯ್ಕೊಂಡು ಸಾಕಿದ್ ನಾವು ಹೆಂಗ ಅಂತೀನಿ ನಾನು. ಅಲ್ಲ ಏನ್ ಬಂತು ಯಪ್ಪ ಅಂತೀನಿ. ನಮ್ಮ ಕಾಲದಾಗ ಹಂಗಿದ್ದಲ್ಲ ಬರ್ಲೆ. ನಾವು ಏನಿದ್ರು ಒಂದ ಹುಡುಗ ಒಂದ ಹುಡುಗಿ ಅಂತ ಇಟ್ಟಿದ್ವಿ. ಈಗ ಹಂಗಲ್ಲ, ಒಂದು ಹೀರೋಯಿನ್ 5-6 ಮಂದಿ ಹಂಗ ಗಣ 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 ನಾಯಿ ತಿಳಿದಂತಿರ್ತಾವ. ಅಲ್ಲ ನಾಳೆ ಒಂದು ಸೀಸನ್ ಅಂತ ಆದ್ರೂ ಇರ್ತೈತಿ. ಇವಕ್ಕೆ 24 ತಾಸು ಡ್ಯೂಟಿನ. ಹಂಗಂದ ಪಾಪ ಈ ಎಣ್ಣೆ ಎದ್ದು ಬರ್ತಾವ್ರಿ ಹೇಳ್ತೀನಿ. ನಾಯಿ ಕಿಂಚಿಲ್ಲ ಅನ್ನ ಮಕ್ಕಳ ಮಂಗ್ಯನ ಮಕ್ಕಳು, ಮಂಗ್ಯನ ಮಕ್ಕಳ ನೀವ. ಅಲ್ಲ ಮಗಳ ನೀನ ನಿಮ್ಮ ಮಂಗ್ಯನ ಮಕ್ಕಳ ಆರ ಹುಡುಗಿ ಕರ್ಕೊಂಬಂದ್ ಏನ್ ಮಾಡಕತ್ತಲ್ಲ ಬದ್ಮಾಸ್ತನ ಮಕ್ಕಳ. ನೀತಿ ಪಾಠ ಹೇಳ್ಕೊಡಕತ್ತಿದ್ವು ಇಲ್ಲಪ್ಪ ನೀನು ಅವ್ರಿಗೆ ಏನು ಬರೋಕ್ ಹೋಗ್ಲ. ಪಾಪ ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಅಂತ ಎತ್ತಿಗೆಂಡು ಬಗಲ ಹಾಕ್ತಿದ್ದ ಅವ ನೀನು ಬಗಲ ಹಾಕೊಂಡು ಏನ್ ಹೇಳ್ತಾಂತವ ಅಂತ ನಿನಗೂ ಗೊತ್ತಾಗತ್ತ. ಅದಕ್ಕೆ ನಾನೆಲ್ಲ ಏನು ಮಾಡ್ಲಿ ಈಗ ನಾನು ಎದುರಿ ಚಂದ್ರ ಟೊಕ್ಕನ್ನ ಚಂದ್ರತೀನಿ ಏನ್ ಬಿಡುತ್ತೆ ಅಂತ ಸಮ ಸಮಾನ ಸಮಾನ ಏನ್ ಅಂತ ಸ್ವಲ್ಪ ಕಣ್ಣು ತಲೆ ನೋಡಿದ್ರು. ಅಲ್ಲಿ ಬಂದು ಬುದ್ಧಿ ಹೇಳ್ತಿದ್ದಿ, ಇಲ್ಲಿ ಬಂದು ಮರ ಬಂದು ಬುದ್ಧಿ ಆಗ್ತದೆ. ಅದಕ್ಕೆ ನಾನು ನೋಡಿ ಸುಮ್ಮನೆ ಇರಲಿ ಕೊಡಿ ಹೆಂಗಾನ ಮಾಡಿ ಏನಾನ ಮಾಡೋಣ ಸುಮ್ಮನೆ ಅಪ್ಪನ ಕಳ್ಸಲ್ಲ. ನೀವೇನು ಮನುಷ್ಯರ ಮಕ್ಕಳ ಅಲ್ಲ ಅವ್ರ ಮಕ್ಕ ನಾನು ಗೌರಿಗಿಂತ ನಿಜ ನಿಂತೀನಿ. ಆಕಿನ ಮ್ಯಾಲ ಆಕಿನ ಸೊಂಟದ ಮ್ಯಾಲ ಅಂದ್ರಲ್ಲ ಆಕಿನ ಸೊಂಟ ಏನು ಅಂಡು ಕುಂದ್ರೆ ಜುಬ್ಬಾಟ ಮಾಡಿರಲ್ಲ ಮಕ್ಕ. ಮಗಳ ಅವ್ರು ಏನ್ ಮಾಡಕತ್ರ ಅಂತ ಹೇಳ ನಿನ್ನ ಸೊಂಟ ಆಗಿಲ್ಲ. ಏನು ಮಾಡಿಲ್ಲ. ನಾನು ಹಿಂಗ ಹಾಕಿ ಹೊಟ್ಟಿದ್ದ ಹೋಗ್ಬೇಕಾದ್ರ ಏನಾಯ್ತು ಗೊತ್ತು. ಸರಿ ನವಾಪ್ ಕಾಣವಲ್ಲ ಏನಾಯ್ತು ಗೊತ್ತೇನ ಯಪ್ಪ ಒಂದು ಹೋಗ ನನ್ನ ಕಣ್ಣ ಹೋಗೋದು ಬಿಡ್ಬೇಕ ತೆಗಿಯಾಕತ್ತಿದ್ರು ಅಷ್ಟ. ನೀನ ತಿಳ್ಕೊಂಡೆ ಅಲ್ಲವಾ ಒಂದಿದ್ದವಂತೂ ಹುಳ ತಯಾಕತ್ನ ಅಂತೀಯ. ಅದಕ್ಕೂ ಒಟ್ಟಿಗೆ ನಿಬರವಾಗಲೇ. ಅಲ್ಲ ಹಿಂದಿದ್ದ ಬುದ್ನ್ಯಾಗ ಆವ್ದಾನ ಏ ಇಲ್ಲ ಹೋಗ್ಲಿ ಮಕ್ಕಳ ತಲೆಯಾಗ ಮುಳ್ಳು ಸಿಕ್ಕಂಡಿಲ್ಲ. ಈಗಿನ ತಲೆ ಮುಳ್ಳಿನಾಗ ನೀವ ಶಿಕ್ಷಿರಿ. ಇನ್ನೊಮ್ಮೆ ನನ್ನ ಮಗಳ ಕರ್ಕೊಂಬಂದ ತಲೆ ತೆಗಿತೀನಿ ಕಣ್ಣ ತೆಗಿತೀನಿ ಅಂದ್ರ ಸುಡುಗಾರದಾಗ ನೀವು ಕುಡಿ ನಾನಾ ತೆಗಿತೀನಿ ಮಕ್ಕಳ. ನಡೆ ನೀವು ನಡೆ ಈ ಮಂಜರು ನಮ್ದೇ ಮಾಡ್ತಾರೆ ನಡೆ ಕುಡಿ ಮಾಡ್ಬೇಕ ಮಂಜರು ನಡೆ ಏನು ಮಾಡ್ಬೇಕ ನಾವು ಏನಾರ ಮಾಡ್ಬೇಕಂತ ಕೂತಿರ್ತೇವೆ. ಇಲ್ಲ ಮುಂದೆ ಸಿಗ್ತಾವ
ನೀಡುತ್ತಾಗಿ ಈ ಊರಿನ ಜನರೆಲ್ಲರಿಗೂ ನೀನೊಬ್ಬ ಜೀವನವನ್ನು ತಿಳ್ಕೊಂಡಿರುವುದು ನೀನು ಮೂರ್ತಾಡ್ತಾರ ಈ ರೋಗಿ ರಾಜ್ಯದಲ್ಲಿ ರಾಜ್ಯನಾಗಿ ನಡೆದು ನಿನ್ನೊಬ್ಬ ಗುಣವನ್ನು ಋಣಭಂಗದಲ್ಲಿ ಮನವನ್ನು ಮಾಡುವಾಗ ನೀನಾವಾಗ ಬಲರಾಮ ಯಾಕೆ ಬಲರಾಮ ಬೇಗ ಬಂದು ಬಿಟ್ಟಿಯಲ್ಲ ಆಗಲಿಲ್ಲವೇ ಬಾವ ಅಂದಿನ ಕಾಲದ ಸತ್ಯವಾದ ಸಾಹಿತ್ಯ ಇಂದಿನ ಕಾಲದಲ್ಲಿ ಸುಳ್ಳು ಅದೇ ಕಂದಗಳು ಕಟ್ಟಿಸಿದ ವಿಶ್ವೇಶ್ವರನ ಆದರೆ ಈ ಬಲರಾಮ ಆಡಿದ ಮಾತು ಎಂದಿಗೂ ಉಳಿಸಲಾಗಲಾರದು. ಮೆಚ್ಚಿದೆ ಬಲರಾಮ, ನಿನ್ನ ಕಣ್ಣು ಸಾಹಸಕ್ಕೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಜೀವನದ ಕ್ರಮ ಬರದೆ ಈ ಎಮ್ಮಲ್ಲಿ ಕೈದು ಬದುಕಬೇಕೆಂದ್ರವ ಮಗನೇ, ಉಳಿದ ಜೀವನದ ಕೊನೆಗಳಿಗೆ ದಣಿ ನೀವು ಅಪ್ಪಣೆ ಕೊಡುವವರಿಗೂ ಈ ಕೃಷ್ಣನ ಜನ್ಮತ್ವವನ್ನು ಬಿಟ್ಟುವಾಗ ಅದೆಂದಿಗೂ ಸಾಧ್ಯವಿಲ್ಲ. ಸಾಯುವ ತನಕ ಅಲ್ಲೇ ಅಳಿಯುತ್ತಾ ಬಿದ್ದೋಗಿ ಮದ್ದಾನೆ. ಹೌದಾ, ಈಗ ನಾನು ಸ್ವಲ್ಪ ಉಸಿರು ಹಾಕೋರಿ ಏನು ನಿರ್ಧಾರಕತ್ತೀನ್ರಿ. ಆವಾಗ ಊರಿಗೆಲ್ಲ ನಾನೇ ಚಂದಪ್ಪ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಈಗ ನೋಡಿ ಈ ಮಗ್ಗ ಅರಿವಿ ಅಂದ್ರದಾಗ ಕುದಿಸ್ದಂಗಾಯ್ತು ಈ ಮಗ್ಗ. ಪರಮೇಶಿ ಬಾ, ನಮ್ಮ ಮನೆ ಕಡೆಗೆ ಬಂದಿದ್ಯಲ್ಲ, ಕೆಲಸ ಬಿತ್ತೆ ನಿಮ್ಮ ಹತ್ರ ಬರಲಾರ ಯಾರ ಹತ್ರ ಹೋಗ್ಬೇಕ್ರಿ? ಬೇಕಾಗಿತ್ರಿ. ಅಲ್ಲಲ್ಲಿ ಪರಮೇಶಿ ಮೊನ್ನೆ ಹೊಲ ಮಾಡಿದಾಗ ಪೂರ್ತಿ ಹಣ ಇಸ್ಕೊಂಡು ಹೋಗಪ್ಪ ಅಂದ್ರ ಅರ್ಧ ಇಸ್ಕೊಂಡು ಹೋಗಿ ಇನ್ನ ಅರ್ಧ ನಿಮ್ಮ ಹತ್ರ ಇರಿ ಅಂತ ಹೇಳೋದಿ. ಮತ್ತೀಗ ಹಣ ಬೇಕಂತ ಬಂದಿಲ್ಲ ತಮ್ಮ, ಮೊನ್ನೆ ಹೋದ ದುಡ್ಡು ಏನ್ ಮಾಡ್ಲಪ್ಪ ಪರಮೇಶಪ್ಪ? ನೋಡ್ಕೊಡ್ಲಿಂಗಪ್ಪ, ಅದೇ ಮನೆ ಕೊಟ್ಟ ರೊಕ್ಕದಾಗ ಅದೇ ಮನೆ ಕೊಟ್ಟ ರೊಕ್ಕ ಇವತ್ತಿನ ಕಾಲಕ್ಕೆ ಯಾಕಾಗ್ತೈತಿ? ಅದೇ ರೊಕ್ಕದಾಗ ಒಂದ್ ಪಲ್ಸರ್ ಗಾಡಿ ತಗೊಂಬಂದು ಡ್ರೆಸ್ ಮಾಡ್ಕೊಂಡು ಸಂಜೆ ಆಗೋ ಹೊತ್ತಿಗೆ ಬೆಣ್ಣಿಗೆ ಖರ್ಚು ಮಾಡಿ ಅದಕ್ಕೆ ನಮ್ ಬೋರ್ಡ್ ಬಂದಿನ್ರಿ. ನೋಡ್ ಮಗ, ಮೊದ್ಲ ಹೊಲ ಕೇಳ ಕೊಡಲ್ಲ ಅಂತಂದಿ, ಅವಾಗೇನಾದ್ರು ನೀನು ಹೊಲ ಕೊಟ್ಟಿಲ್ಲ ಅಂತಂದ್ರ ಹಿಂಗೆಲ್ಲ ಮೆರಕಾಗ್ತಿದ್ರು ಮಗನ. ಅದೇ ಅರಕ್ ಚೊಣ್ಣ ಮೂರಕ್ ಮನಿ. ಈಗ ನೋಡು ಯಾವ ಯಾಕಾದ್ರೆ ನಮ್ಮ ರಾತ ತಾತ ಕಾಣಕಾಂತಲೇ ಮಗನ. ಪರಮೇಶ, ಈಗ ರಾಜ್ಯನಾಗಿ ಮಾಡಬೇಕಾದ್ರೆ ನಮ್ಮ ಗೌರವವನ್ನು ಯಾವತ್ತೂ ಮಾಡಬೇಡ. ಒಂದು ಮರಕ್ಕೆ ಏನಾರು ನಿಂತರೆ ಬಯಲಾಡಿದ ಬಂದಗತಿ ನಿನಗ ಬಂದಿರ್ತೇವೆ. ಯಾಕಾರ ಪರಮೇಶಿ, ಒಂದು ನಿಮಿಷ ಪರಜಯಂತಿ ಹೇಳ್ತೀರ ಹೇಳ್ರಿ. ಬಾಳ ನಿಸ್ಕಿದ್ದಾರೆ ಎಲ್ಲರಿಗೂ ಹಂಚು. ಆಯ್ತು.
ನಮಸ್ಕಾರ ನೋಡ್ರಿ, ನಮಸ್ಕಾರ. ರಾಜೀವಪ್ಪ, ಯಾಕೆ ಅಣ್ಣ ತಮ್ಮಂದಿರ ಜೊತೆಗೂಡಿ ನಮ್ಮ ಮನೆಗೆ ಬಂದಿದ್ರಲ್ಲ, ಏನಾದ್ರು ಕೆಲಸವಿತ್ತೆ? ಹೌದು ನೋಡ್ರಿ, ನೀವು ಸುತ್ತು ಹಳ್ಳಿಗಳಿಗೆ ರಾಜಮನೆತನದವರು, ನೀವಾಗಿ ದೊಡ್ಡ ರಾಜಕಾರಣಿಗಳು. ಅದಕ್ಕೆ ನಿಮ್ಮ ಹತ್ತಿರ ಬಂದರೆ ನಮ್ಮ ಕಷ್ಟ ಪರಿಹಾರ ಮಾಡುತ್ತಾರೆಂದು ನಂಬಿಕೆಯಿಂದ ನಿಮ್ಮ ಮಣ್ಣಿಗೆ ಬಂದಿದ್ದೇನೆ ಗೌಡ್ರೆ. ನೋಡು ರಾಜೀವಪ್ಪ, ನಮ್ ಗೌಡ್ರದೇ ನಿಮ್ಮಂತರ ಕಷ್ಟ ಪರಿಹಾರ ಮಾಡಕ. ಈಗ ನಿನಗ್ ಬಂದಿರೋ ಕಷ್ಟ ಏನಂತ ಹೇಳಿದ್ರ ತಪ್ಪನ್ನ ಸರಿ ಮಾಡ್ಬಿಡ್ತಾರ ನಮ್ ಗೌಡ್ರು. ಏನಂತ ಹೇಳಪ್ಪ? ಗೌಡ್ರೆ, ನನ್ನ ತಮ್ಮ ಮಹಿಳೆಯರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ನನ್ನ ತಮ್ಮ ನನ್ನನ್ನು ಬಿಡಿಸಿಕೊಡಿ ಎಂದು ಕೇಳಲು ಬಂದಿದ್ದೇನೆ ಗೌಡ್ರೆ. ಅಣ್ಣ, ನಮ್ಮ ಅಣ್ಣ ಮೈಲಾರಿಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡೋಗಿದ್ದೇನೋ ನಿಜ. ಆದರೆ ಅರೆಸ್ಟ್ ಮಾಡಲು ಕಂಪ್ಲೇಂಟ್ ಕೊಟ್ಟವರು ಈ ಗೌಡರು ಎಲ್ಲವೂ ಚೆನ್ನಾಗಿ ಗೊತ್ತು. ಯಾರೆಲ್ಲ ನಿಂತುಕೊಂಡು ಏನು ಮಾತನಾಡುತ್ತಿರುವುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಕಾಡಿನಲ್ಲಿದ್ದ ಸಿಂಹರಾಜ ಎಷ್ಟೋ ದಿವಸ ಹಸುಲಿಂದ ಕುರಿಗಾಡಿದರು, ಸತ್ತ ಜಿಂಕೆಯನ್ನು ಎಂದಿಗೂ ಮುಟ್ಟಲಾರ. ಜೀವಂತವಾಗಿರುವ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನೋದೇ ಅವರ ಕಸುಬು. ನೆನಪಿನಲ್ಲಿಟ್ಟ ರಾಜೀವಪ್ಪ, ಕೋಪದಲ್ಲಿ ಕುಳಿತುಕೊಂಡ ಮೂಗು ಮತ್ತೆ ಹಿಂತಿರುಗಿ ಬರಲಾರದು. ಆ ನಿಮ್ಮ ತಮ್ಮನಿಗೆ ಸ್ವಲ್ಪ ಬುದ್ಧಿಯೋ, ಅದೇ ಸಿಟಿಯಲ್ಲಿ ಓದಿ ಬಂದಿದ್ದಾರಂತೆ. ಸೊಕ್ಕಿನಿಂದ ಬೆರೆದರೆ ಸ್ಮಶಾನದ ದಾರಿಯನ್ನು ತೋರಿಸಬೇಕಾಗುತ್ತದೆ ನಿಮ್ಮ ತಮ್ಮನಿಗೆ. ಎಮ್ಮೆಲ್ಲನ ಮನೆಯಲ್ಲಿ ಗುಲಾಮಗಿರಿಯಾಗಿ ಇದ್ದುಕೊಂಡೆನೆಂದು ತಿಳಿದು ಅಕ್ಕಿನ ಮಾತನಾಡಿದರೆ ನಿನ್ನ ಗುಲಾಮಗಿರಿಗೆ ಹೆದರುತ್ತೇನೆಂದು ತಿಳಿದಿರುವೆಯ. ಏನು ಅರಿಯದ ನಮ್ಮ ಅಣ್ಣನನ್ನು ಅನ್ಯಾಯವಾಗಿ ಹೊರಗೆ ಹಾಕಿಸಿದ್ದೀರಲ್ಲ, ನೀವು ಜನಸೇವೆ ಮಾಡುವ ಜನನಾಯಕ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸುಮ್ಮನೆ ನಿನ್ನ ಮನೆಗೆ ಹೋದರೆ ಸರಿ, ಜೋಕೆ ರಂಗೇಗೌಡ, ನಮ್ಮಂತಹ ಎಷ್ಟೋ ಒಳ್ಳೆಯ ರೈತರನ್ನು ಹೊರಗೆ ಹಾಕಿಸಿದ ನೀನು ಕೊನೆಗೊಂದು ದಿನ ನಿನ್ನ ಪಾಪದ ಕೊಡ ತುಂಬಿ ಭಗವಂತನ ಕುಂಭಕಟಾಕ್ಷ ಕನ್ನಡ ನೀವು ಬೀರಿ ವಿಕಾರಿ ನಮ್ಮ ರಾಜಕಾರಣಿಗಳನ್ನು ಹೊರಹಾಕಿಸುವ ದಂಡು ಇಂದು ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ತಪ್ಪಾಯ್ತೆಂದು ನಮ್ಮ ಹತ್ರ ಕ್ಷಮೆ ಕೇಳಿ ಸುಧಾರಣೆ ಸೇರಿಕೊಡುತ್ತಾರೆ. ಏ ಬಲರಾಮ, ನಿಮ್ಮಂತಹ ಕೆಟ್ಟ ರಾಜಕಾರಣಿಗಳ ಚಟ್ಟ
ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಇವರ ಜೊತೆ ಜಗಳವಾಡೋದಕ್ಕಲ್ಲ. ಏನಾದರೂ ಮಾಡಿ ಜೈಲಿನಲ್ಲಿದ್ದ ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿ ತರೋದಕ್ಕೆ. ಅದನ್ನು ಬಿಟ್ಟು ದೊಡ್ಡವರು ಈ ರೀತಿ ಮಾತನಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ದೊಡ್ಡವರು ಯಾರನ್ನ ದೊಡ್ಡವರು? ಇವರು ದೊಡ್ಡವರ? ಒಬ್ಬ ಬಡ ರೈತರನ್ನು ಅನ್ಯಾಯವಾಗಿ ಹೊತ್ತು ಹೊರಗೆ ಹಾಕಿದ್ದಾರಲ್ಲ, ಇವರು ದೊಡ್ಡವರೇನಣ್ಣ? ಯಾರು ದೊಡ್ಡವರು? ಇಡೀ ರಾಷ್ಟ್ರಕ್ಕೆ ನಾವು ಹೊಲಬಿತ್ತಿ ಭೂಮಿಯಲ್ಲಿ ಬೆಳೆದ ಅನ್ನವನ್ನು ಹಾಕುತ್ತೇವಲ್ಲ, ನಾವು ದೊಡ್ಡವರ? ಇವರು ದೊಡ್ಡವರ? ಯಾರು ದೊಡ್ಡವರೆಂದು ಹೇಳಲು ನೋಡ ಪರೀತಾನೆ, ಎಲ್ಲರಿಗೆ ಅವನೇ ದೊಡ್ಡವನು. ಒಂದು ಸಾರಿ ಹೇಳುವುದರಿಂದ ಅರ್ಥವಾಗುವುದೇ. ಒಂದು ಕ್ಷಣವನ್ನು ಇಲ್ಲಿ ನಿಲ್ಲಬೇಡ, ತಲುಪಿಲ್ಲ. ರಾಜಪ್ಪ, ನಿಮಗೆ ತಾಳಿಗೆ ಬುದ್ಧಿ ಅವನಿಗಿಲ್ಲ. ಮಾತ್ರಕ್ಕೆ ಸೊಕ್ಕು ಮಂದಿಗೆ ಅವನಿಗೆ ಸೊಕ್ಕು. ಗೌಡ್ರೆ, ಅವನಿನ್ನು ಚಿಕ್ಕವನು. ದುಡುಕಿ ರೋಷದಲ್ಲಿ ಏನೇನೋ ಮಾತಾಡಿಬಿಟ್ಟ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಬಿಡಿ ಗೌಡ್ರೆ. ಇದಪ್ಪ ಅಪ್ಪುಗುಟ್ಟಿದ ಮಾತು ಅಂದ್ರ ಹಿಂಗ ಸಮಾಧಾನದಿಂದ ಕೇಳ ಎಲ್ಲಾ ಕೆಲಸನೂ ಸಹಿಸಕ್ಕಪ್ಪ ರಾಜೀವಪ್ಪ. ಅದ್ರ ಬಿಟ್ಟು ಕರೆಕ್ಟರ್ ಆಗಿ ಇರ್ಬೇಕಂಗಲ್ಲ ಯಾವ ಕೆಲಸ ಆಗಲ್ಲ ರಾಜೀವಪ್ಪ. ಗೌಡ್ರೆ, ನೀವು ಏನು ಹೇಳಿದರೂ ಅದನ್ನು ತಪ್ಪದೆ ಪಾಲಿಸುತ್ತೇನೆ. ದಯವಿಟ್ಟು ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡು ಗೌಡ್ರೆ, ನಿಮ್ಮ ಕಾಲಿಗೆ ವಸ್ತ್ರ ನೋಡಿ ವರ್ತ ಹಾಕ್ಬೇಕ್ರಿ ಗೌಡ್ರ, ವಸ್ತ್ರ ನೋಡಿ ವರ್ತ ಹಾಕ್ಬೇಕು. ಭೂಮಿ ಹಸಿ ಇದ್ದಾಗಲೇ ಬಿತ್ತಬೇಕು, ಕೆಬ್ಬಣ ಕಾದಾಗಲೇ ಬರ್ಕೋಬೇಕು ಗೌಡ್ರ. ಈಗ ಗಾಳಿ ಬಿಟ್ಟೈತಿ, ನೋಡು ರಾಜಪ್ಪ, ನಾನೇ ನಿಮಗೆ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡುತ್ತೇನೆ. ಆದರೆ ನಿಮ್ಮ ಆಸ್ತಿ ನನಗೆ ಮಾಡಿದರೆ ಮಾತ್ರ. ಏ ರಾಜೀವಪ್ಪ, ಏನ್ ವಿಚಾರ ಮಾಡಾಕತ್ತು? ನಮ್ ಗೌಡ್ರ ಹೇಳ್ದಂಗ ನಿಮ್ ಹೊಲ ಕೊಟ್ಟು ಬಿಡು, ಇಲ್ಲ ಅಂದ್ರ ನಿಮ್ಮ ತಮ್ಮ ಮೈಲಾರಿ ಯಾವತ್ತಿಗೂ ಹೊರಗೆ ಬರಲ್ಲ ತಿಳ್ಕ. ಅಲ್ಲೋ ರಾಜೀವಪ್ಪ, ನೀನೇನು ಹಣ ಕೊಡ್ತೀನಿ, ಪುಕ್ಷತೆ ಕೊಡ್ತೀನಿ, ಹಣ ಕೊಡ್ತೀನಿ. ಹಣ ಅದೇ ಹಣ ತಗೊಂಡು ಬೇರೆ ಎಲ್ಲಾರು 4 ಎಕರೆ ದಡೆ ಎಕರೆ ದಾಟ ಎಕರೆ ತಗೊಂಡ್ರ ಈಗ ಅನ್ನುವುದರಲ್ಲಿ ಏನಿದೆ ಪಡೆದಂತಪ್ಪ? ನನಗೆ ಆಸ್ತಿಗಿಂತ ನನ್ನ ತಮ್ಮ ಬದುಕಬೇಕು. ನನ್ನ ತಮ್ಮ ಬದುಕಿದರೆ ಮುಂದೆ ಇಂಥ ಆಸ್ತಿಯನ್ನು 10ರಷ್ಟು ಗಳಿಸಬಹುದು. ನೀವು ಹೇಳಿದ ಹಾಗೆ ನನ್ನ ಆಸ್ತಿಯನ್ನು ನಿಮಗೆ ಕೊಡಲು ಒಪ್ಪಿದ್ದೇನೆ. ದಯವಿಟ್ಟು ನನ್ನ ತಮ್ಮ ಮಹಿಳೆಯರನ್ನು ಬಿಡಿಸಿಕೊಡಿದರೆ ಬಿಡಿಸಿಕೊಡು. ಇವ್ರ ಜೊತೆ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಕಳಿಸು. ರಾಜೀವಪ್ಪ, ಇಲ್ಲೊಂದು ಸಹಿ ಮಾಡಪ್ಪ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಮಹಿಳೆಯರನ್ನು ಬಿಡಿಸಿಕೊಂಡು ಬಾ. ಇವರ ಜೊತೆ ನಾವು ಹೋಗ್ತೇನೆ. ರಾಜೀವಪ್ಪ, ತೆಗೆದುಕೋಪ್ಪ ದುಡ್ಡನ್ನ ಜೋಪಾನ. ರಾಜೀವಪ್ಪ, ಗೌಡ್ರ ಮಾತು ಕೇಳಕ್ ನಿಮ್ ತಮ್ಮನ ಹೊರಗಡೆ ಬಂದ, ಕೈ ತುಂಬ ಹಣವನ್ನು ಸಿಕ್ತೆ, ಹಣವನ್ನು ತೆಗೆದುಕೊಂಡು ಆಯಾಗಿ ಜೀವನ ಮಾಡು ರಾಜೀವಪ್ಪ. ಗೌಡ್ರೆ, ನಾನು ಬರ್ತೇವೆ ಗೌಡ್ರೆ, ನಮಸ್ಕಾರ. ರಾಜೀವಪ್ಪ, ನಾನು ಬರ್ತೇನೆ.
ಗುಂಡಪ್ಪವ್ರೆ, ನನಗೊಂದು ಹಣವನ್ನು ಕೊಡ್ತೀರಿ? ನಗದು ತಮ್ಮ ಯಾರು ನಿಮ್ಮ ಹಣ ನಿಮ್ಮ ಕೊಡುವಂತೇನು ತಗೋ ನೀನು ಮಜಾ ಮಾಡ. ಗೌಡ್ರೆ ನಾನು ಬರುತ್ತೇವೆ. ರಾಜೀವಪ್ಪ, ನಾನು ಪೊಲೀಸ್ ಸ್ಟೇಷನ್ಗೆ ಬರುತ್ತೇನೆ, ಹೋಗಿ ಬರ್ತೇನೆ. ನೋಡ್ರಿ ಬರ್ತೇನೆ. ಈ ಊರಿನ ಮೂರ್ಖ ಒಂದು ದೇವರು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿದ್ದರೆ ಅವರ ವ್ಯಾಪಾರಗಳಂತೂ ಕಾಟ್ಬೇಕಾಗುತ್ತೆ. ಇನ್ನು ಮುಂದೆ ಈ ಊರಿನಲ್ಲಿ ನಾವು ಕ್ಷಮಿಸಿಲ್ಲ. ಹೇಳಿದ್ಯಾ ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ನೋವಿನ ಮುಂದೆ ಹೇಳಿಕೊಟ್ಟೆ. ನನ್ನ ಕ್ಷಮಿಸಲು ನೀನು ಕ್ಷಮಿಸಿ. ಗೀತಾ, ಗೀತಾ, ಬಂದು ಏನಾಯ್ತು? ನಿನಗೇನು ತಂದಿದ್ದೇನೆ ಅಂತ ನೋಡು. ಓಹೋ, ಸೀರೆ. ಈ ಸೀರೆ ಅಕ್ಕನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಯ್ಯೋ, ಅತ್ತಿಗೆಗೆ ಅಲ್ಲ ಕಣೆ, ಈ ಸೀರೆ ನಿನಗೋಸ್ಕರ ತಂದಿದ್ದೇನೆ. ಯಾಕೆ ಅಂದ್ರೆ ಮದುವೆಯಾದಾಗಿನಿಂದ ನಿನಗೆ ನಾನು ಏನೂ ತಂದು ಕೊಡ್ಲಿಲ್ಲ, ಅದಕ್ಕೆ ನಿನಗಂತ ತಂದಿದ್ದೇನೆ, ತೆಗೆದುಕೋ. ಯಾರು ಹೇಳಿದ್ರು ನನಗೇನು ನೀವು ಕೊಟ್ಟಿಲ್ಲ ಅಂತ? ಅಲ್ಲ, ಮದುವೆಗೆ ಮುಂಚೆ ಹತ್ತು ದೊಡ್ಡ ಹುಡುಗರನ್ನ ಅಂದ್ರೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಘಟನೆ ಮಾಡಿದ್ದು ನನ್ನ ಕನಸಲ್ಲಿ ಅದೆಲ್ಲ ಆಶಾಗೋಪುರವಾಗಿ ಹೋಯಿತೆ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದು ಒಂದು ಕೆಟ್ಟ ಘಳಿಗೆ ಏನೋ ನಡೆಯಬಾರದಾಗಿತ್ತು, ನಡೆದು ಹೋಯಿತು, ಮರೆತು ಬಿಡು ಎಂದು ಹೇಳಿದ್ದೇನಲ್ಲ. ನೋಡಿ, ಅದು ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಇದರಲ್ಲಿ ಸುಖ ನಿನಗಿದೆ ವಿನಃ ನನಗೇನಿಲ್ಲ. ನೀನು ಒಪ್ಪಾಗಿಲ್ಲ ನನ್ನ ದೇಹವನ್ನು ಕಟ್ಟಿರಬೇಕು. ಯಾವ ಕಾಲಕ್ಕೂ ಈಗ ನನ್ನ ಹೃದಯವನ್ನು ಕಟ್ಟಿದನು ನಿನ್ನಿಂದ ಸಾಧ್ಯವಿಲ್ಲ. ನನ್ನ ಹೃದಯವನ್ನು ಕಟ್ಟಿದ್ದಕ್ಕೆ ನನ್ನ ಆಸೆಯಿಲ್ಲ ಇದ್ರೆ ಅದನ್ನ ಮಾಡ್ತಿದ್ರು. ಯಾಕೆಂದ್ರೆ ಆ ಹೃದಯ ಹಾಕಿಲ್ಲ. ಬೇಡ ಗೀತಾ, ಬೇಡ. ಅಂತಹ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ. ನನಗೆ ಬೇಕು ಅಂತೇನೋ ಮಾಡಲಿಲ್ಲ. ನಿನ್ನನ್ನು ಮೊದಲೆಯಾದರೂ ನನಗೆ ಬೇಕು ವಿಧಿಯೇ ಇರಲಿಲ್ಲ. ಆದ ಕಾರಣ ರೀತಿ ಮಾಡಬೇಕಾಯಿತು. ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು
ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಅದರಲ್ಲಿ ನಿನಗೂ ಸುಖ ಇಲ್ಲ, ನನಗೂ ಸುಖ ಇಲ್ಲ. ಅಂದ್ರೆ ನೀವು ಮಾಡಿದ ತಪ್ಪು ಅಂತ ಹೇಳ್ತೀರಾ? ಅಜ್ಜಿ, ನೀವು ಮಾಡಿದ ಸರಿಲ್ಲ. ನೋಡಿ, ನನ್ನ ಜೀವನದ ಅಮಾವಾಸ್ಯೆಯ ಔಷಧನ ಒಂದು ಕ್ಷಣದಲ್ಲಿ ಹಾಳು ಮಾಡಿದಲ್ಲ. ನೀವು ನನ್ನ ಹೃದಯವನ್ನೇ ಕಿತ್ತು ಬಿಸಾಕಿ ನನ್ನ ಕೊಟ್ಟ ಹಾಗೆ ಮಾಡಿದಲ್ಲ. ನೀವು ಮಾಡಿದ ಸರಿಲ್ಲ. ಯಾಕೆ ಹೀಗೆ ಮೌನವಾಗಿ ನಿಂತಿದ್ದೀರಾ? ನೀವು ಮಾಡಿದ ಸರಿಲ್ಲ ಅಂತ. ಹೌದು ಗೀತಾ, ನಾನು ಮಾಡಿದ್ದು ತಪ್ಪೇ, ಆದರೆ ಆ ತಪ್ಪಿಗೆ ಕ್ಷಮೆಯೇ ಇಲ್ಲಬೇಕು. ಇಲ್ಲ, ಅದಕ್ಕೆ ಸಾಧ್ಯವಿಲ್ಲ. ನಾನು ಯಾವತ್ತು ನೀನು ಮಾಡಿದ ಅನ್ಯಾಯವನ್ನು ಮರೆತಿರೋ ಅವತ್ತೇ ನಾನು ಹೆಂಡತಿ. ಈ ಪ್ರಪಂಚಕ್ಕೆ ನಾನು ನೀನು ಗಂಡ ಹೆಂಡತಿ. ಅದು ನೆನಪಿಟ್ಟುಕೊಳ್ಳಿ. ನೋಡು ಗೀತಾ, ನಾನು ಅಂತಹ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ. ನಾನು ಬೇಕು ಅಂತೇನು ಮಾಡಲಿಲ್ಲ, ಆದರೆ ಮನಸ್ಸಿಲ್ಲವೋ ನೀನು ನನ್ನನ್ನು ಮದುವೆಯಾಗಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಅಂತ ಘೋರವಾದ ಶಿಕ್ಷೆಯನ್ನು ಕೊಡಬೇಡ ಗೀತಾ, ಕೊಡಬೇಡ. ಗೀತಾ, ಗೀತಾ, ಯಾಕಮ್ಮ? ಏನಾಯ್ತು? ಯಾಕೆ ನೀವಿಬ್ರು ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೇವೆ? ಏನಿಲ್ಲಕ್ಕ, ಅವರು ನನಗೊಂದು ಸೀರೆ ತಂದಿದ್ದಾರೆ, ಅದ್ರಲ್ಲಿ ಬೇಡ ಅಂತ ನಾನು ಜಗಳ ಮಾಡ್ತಿದ್ದೆ ಅಷ್ಟೇ. ಗೀತಾ, ಇದು ತಪ್ಪಲ್ವಾ? ಮಾಡಿಕೊಂಡ ಗಂಡ ಪ್ರೀತಿಯಿಂದ ಸೀರೆ ತಂದಿದ್ದಾನೆ, ಅದನ್ನು ನಗುತ್ತಾ ಸ್ವೀಕರಿಸಬೇಕು. ಅದು ಬಿಟ್ಟು ಈ ರೀತಿ ಜಗಳ ಮಾಡುವುದು ತಪ್ಪಲ್ವಾ ಗೀತಾ? ಅಂದ್ರೆ ನನ್ನ ಮಾತು, ಇವರು ನನ್ನನ್ನ ಮದುವೆ ಆಗಿದ್ದಾರೆ ಅಂತ ಈ ಗಂಡನಿಗೆ ಸೀರೆ ಕೊಡ್ತಾ ಇದ್ದಾರೆ. ಯಾಕೆ ನಾನು ಮದುವೆ ಸೀರೆನ ಹುಡ್ತಾ ಇರ್ಲಿಲ್ವಾ ಅಥವಾ ನಮ್ಮ ತಂದೆ ತಾಯಿಗಳಿಗೆ ಸೀರೆ ಕೊಡಿಸ್ತಾ ಇರ್ಲಿಲ್ವೋ? ನೋಡಿ ಗೀತಾ, ಹಾಗೆಲ್ಲ ಸೀರೆ ಬಗ್ಗೆ ಕೇವಲವಾಗಿ ಮಾತನಾಡಬೇಡ. ನೋಡು, ಒಂದು ಸೀರೆ ಅಂದ್ರೆ ಹೆಣ್ಣಿನ ಮಾನ ಮರ್ಯಾದೆಯನ್ನು ಮುಚ್ಚುವ ಒಂದು ವಜ್ರ ಕವಚ ಇದ್ದ. ತಂದೆ ತಾಯಿ ಕೊಡಿಸೋ ಸೀರೆ ನಿನ್ನ ಜೀವ ಇರುವವರೆಗೂ ಮಾತ್ರ. ನಿನ್ನ ಗಂಡ ಕೊಡಿಸೋ ಸೀರೆ ನಿನ್ನ ಜನ್ಮ ಹೋಗುವವರೆಗೂ ನಿನ್ನ ಜೊತೆಯಲ್ಲೇ ಇರುತ್ತದೆ. ಸೀರೆ ಬಗ್ಗೆ ಹಗುರವಾಗಿ ಮಾತನಾಡಬೇಡ. ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸಕ್ಕ. ನೋಡು, ಇವರು ತಂದಿರೋ ಸೀರೆ ನಾನು ನೋಡ್ಕೋತೀನಿ, ಆದ್ರೆ ಆದ್ರೆ ಏನಾಯ್ತು ಗೀತಾ? ಅಕ್ಕ, ಈ ಸೀರೆ ನನ್ನಕ್ಕ ಯಾವಾಗ ಇವರು ಸ್ವಂತ ದುಡಿಮೆಯಲ್ಲಿ ದುಡಿದು ನನಗೊಂದು ಸೀರೆ ತಂದು ಕೊಡ್ತಾರಲ್ಲ, ಆವಾಗ ಆ ಸೀರೆ ನೋಡ್ಕೋತೀನಿ. ಅಂದ್ರೆ ನಿನ್ ಮಾತಿನ ಅರ್ಥ ಅದೇಕ, ಇಷ್ಟು ದಿವಸ ಇವರು ಅಮ್ಮನ ದುಡಿಮೆಯಲ್ಲೇ ಸುಖವಾಗಿದ್ದಾರೆ. ಇವರು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ನಾನು ಹೇಳ್ತಿರೋದಲ್ಲ. ನಿಮ್ಮ ಮನಸ್ಸಿಗೆ ನೋವು ತಿಳಿಯುತ್ತರ ನಿಂತಿ ಮಾತಾಡಿಲ್ಲ. ನನ್ನ ಮನಸ್ಸಿಗೆ ಬಗ್ಗೆ ನನ್ನ ಮನಸ್ಸಿಗೆ ನೋವು ಆದ್ರೆ ಅಕ್ಕ, ದಯವಿಟ್ಟು ನನ್ನನ್ನ ಕ್ಷಮಿಸಕ್ಕ. ನೋಡಿದೇನೋ ಕೋಟಿ ಅಂತವನಿ ಇಷ್ಟೊಂದು ಶುದ್ಧವಾಗಿದೆ ಅಂತ. ಅಯ್ಯೋ, ಅವರನ್ನು ನೋಡಿದ್ರೆ ಮನಸ್ಸು ಕರಿಗೆ ಮಾತನಾಡಬೇಕು ಅಂತ ಅನ್ಸುತ್ತದೆ. ಆದ್ರೆ ಆ ಹೆಣ್ಣಿನ ಮೇಲೆ ಈ ರೀತಿ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಬಂತು? ಅತ್ತಿಗೆ, ನಾನು ಅದು ಬೇಕು ಅಂತ ಮಾಡಲಿದ್ದ, ಆಕಸ್ಮಿಕವಾಗಿ ನಡೆದು ಹೋಯಿತು. ಅದೆಲ್ಲ ಇರಿ. ನೋಡು, ನಿನ್ನ ಹೆಂಡತಿ ಏನು ಹೇಳಿ ಹೋಗಿದ್ದಾಳೆ ಅಂತ ನೆನಪಿನಲ್ಲಿಟ್ಟುಕೋ. ನೋಡು, ಆದಷ್ಟು ಬೇಗ ನೀನು ಒಂದು ಕೆಲಸ ನೋಡ್ಕೋ. ಆ ಕೆಲಸದಿಂದ ಬಂದ ಹಣದಿಂದ ನನ್ನ ಹೆಂಡತಿಯನ್ನು ಖುಷಿ ಖುಷಿಯಾಗಿ ನೋಡ್ಕೋ. ಇಂದಲ್ಲ ನಾಳೆ ಆದ್ರೂ ನಿನ್ನ ಮೇಲಿರುವ ಕೋಪ ಕರಗಿ ಪ್ರೀತಿ ಬಂದೇ ಬರುತ್ತದೆ. ನೀನು ಮಾಡಿದ ತಪ್ಪನ್ನು ಗೀತಾ ಕ್ಷಮಿಸುತ್ತಾಳೆ, ಆ ನಂಬಿಕೆ ನನಗಿದೆಯೋ? ಸರಿ ಅತ್ತಿಗೆ, ನೀವು ಹೇಳಿದ ಹಾಗೆಯೇ ಮಾಡುತ್ತೇನೆ. ಜಾನಕಿ, ಜಾನಕಿ, ನೋಡು ಯಾರನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ. ಮೈಲಾರಿ, ಏನಪ್ಪ ಚೆನ್ನಾಗಿದೆಯಾ? ಯಾಕಪ್ಪ ಇಷ್ಟೊಂದು ಕೋಪನ? ಅಂತೂ ನೀನು ಹಿಡಿದ ಹಠವನ್ನೇ ಸಾಧಿಸಿ ಬಿಟ್ಟೆಯಲ್ಲ. ಆ ರಾಜಕೀಯ ಸಹವಾಸ ಬೇಡ ಅಂತ ಹೇಳಿದ್ರು ನೀನ್ ಅಂದುಕೊಂಡ ಹಾಗೆ ನಿನ್ನ ಕೆಲಸನ ಸಾಧಿಸಿ ಬಿಟ್ಟೆಯಲ್ವೋ? ಅತ್ತಿಗೆ, ನಾನು ಆ ಗೌರವ ಗುಲಾಮಗಿರಿಗೆ ಹೆದರಲು
ನಾನು ಕೊಡುವುದು ಎಂದು ಹೇಳಿದ್ದು ತಪ್ಪಾಯಿತಾಗ್ತಿಗೆ ಅದು ತಪ್ಪು ಅನ್ನುವುದಾದರೆ ಈಗ ಅನ್ನ ಮಾಡಿದ್ದು ತಪ್ಪಲ್ಲವೇ? ನೀನು ನಿಮ್ಮ ಅಣ್ಣನವರು ತಪ್ಪು ಮಾಡಿದ್ದಾರಾ? ಏನು ಹಾಗಂದ್ರೆ? ನನ್ನ ಮದುವೆ ವಿಷಯ ಅಂತ ನಾನು ತಿಳಿದುಕೊಂಡಿದ್ದೇನೆ. ಸನ್ನಿವೇಶ ಅದನ್ನು ನಾನೇಕೆ ತಪ್ಪು ಅಂತ ಹೇಳಿದ್ವಿ? ನೋಡು, ಏನು ಅರ್ಜೆಂಟ್ ಆಗಿ ಬಂತು, ಅದಕ್ಕೆ ಮದುವೆ ಮಾಡಿಸಿಬಿಟ್ಟೆ ಅಂತ ಅಣ್ಣ ದಾರಿಯಲ್ಲಿ ಬರುವಾಗ ಎಲ್ಲ ವಿಷಯ ಹೇಳಿದ. ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು. ಇಬ್ಬರೊಬ್ಬ ತಮ್ಮನ ಮದುವೆಯಲ್ಲಿ ನಾನು ನಿಲ್ಲುವುಲ್ಲ ಅಂತ. ಅದು ದೇವರಂತಿರುವ ಅಣ್ಣ ಅತ್ತಿಗೆ ನಿಂತು ನಿನ್ನ ಮದುವೆ ಮಾಡಿಸಿದ್ದಾರೆಂದು ಹೇಳಿ ಅದನ್ನು ನಾನೇಕೆ ತಪ್ಪಂತ ಹೇಳಿ ಸಂದೇಶ. ಹಾಗಾದ್ರೆ ನಿನ್ನ ಅಣ್ಣನವರು ಮಾಡಿದ್ರೆ ತಪ್ಪಾದ್ರು ಏನೋ? ಅತ್ತಿಗೆ, ನಾನು ಯಾವುದನ್ನು ಬಿಡಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿ ಬಂದರು. ಈಗ ಅದನ್ನು ಮಾಡಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ ಈ ನಮ್ಮ ಅಣ್ಣ. ಏನ್ರಿ ಮೈಲಾರಿ ಹೇಳಿದ್ರೆ ಮಾತು ನಿಜ ಏನ್ರಿ? ಕೇಳುವತ್ತಿಗೆ ಅಣ್ಣನನ್ನು ನೀವೇ ಕೇಳು. ಯಾಕ್ರಿ ಮೌನವಾಗಿ ನಿಂತು ಬಿಟ್ರಿ? ಹೌದೇನ್ರಿ? ಮೈಲಾರಿ ಹೇಳ್ತಿರೋ ಮಾತು ನಿಜ ಏನ್ರಿ? ನಿಜ ಜಾನಕಿ, ಮೈಲಾರಿ ಹೇಳ್ತಿರೋದು ನಿಜ. ಇದೇನ್ರಿ ಈ ರೀತಿ ಮಾತನಾಡ್ತಿದ್ದೀರಾ? ನಮ್ಮ ಬದುಕಿಗಾಗಿ ಇರುವುದು ಅದು ಒಂದೇ ಆಸ್ತಿ. ಅದನ್ನು ಈ ರೀತಿ ಮುಂದೆ ಮಾಡಿದ್ರೆ ಮುಂದೆ ಹೇಗ್ರಿ ನಮ್ ಜೀವನ? ಜಾನಕಿ, ತಿಳಿಯದೆ ಏನೇನೋ ಮಾತನಾಡಬೇಡ. ಒಂದು ವೇಳೆ ನನ್ನ ಆಸ್ತಿಯನ್ನು ಮಾಡಬೇಕಾದರೆ ನನ್ನ ತಮ್ಮ ಖಂಡಿತ ಹಿಂತಿರುಗಿ ಬರುತ್ತಿರಲಿಲ್ಲ. ಅದು ಗೊತ್ತಾಗನಿಗೆ ನನ್ನ ಮೈಲಾರಿ ನನ್ನ ಕಣ್ಣ ಮುಂದೆ ಇದ್ದರೆ ಇಂಥ ಆಸ್ತಿಯನ್ನು 10ರಷ್ಟು ಗಳಿಸಬಹುದೆಂದು ನನಗೆ ತಿಳಿದು ಈ ರೀತಿ ಮಾಡಿದೆ. ತಪ್ಪು ಅನ್ನೋದಾದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನಿಲ್ಲಣ್ಣ, ಅಣ್ಣ ನಿಲ್ಲಣ್ಣ, ನನ್ನ ಮಾತನ್ನು ಕೇಳು. ಹೋಗ್ಲಿ ಬಿಡಿ ಮೈಲಾರಿ, ಅಂತೂ ನೀನು ಮರಳಿ ಮನೆಗೆ ಬಂದೆಲ್ಲ ನಮಗಷ್ಟೇ ಸಾಕು ಅಲ್ವೋ? ನಿನಗಿಂತ ಆಸ್ತಿ ನಮಗೆ ದೊಡ್ಡದೇನು? ಆಸ್ತಿ ಮಾಡಿದ ಹಣ ಬಂದಿದೆಯಲ್ಲ, ಮತ್ತೆ ಬೇರೆ ಹೊಲ ಹಿಡಿದ್ರಾಯ್ತು. ನೀನು ಮನೆಗೆ ಬಂದೆಲ್ಲ ನನಗಷ್ಟೇ ಸಾಕು. ಇಲ್ಲೇ ಇರು, ಸಂಗಮೇಶ ಹೆಂಡತಿಯನ್ನು ಕರಿತೀನಿ, ಆರತಿ ಮಾಡ್ತಾಳೆ. ಹೋಗಬಾರತಿಗೆ ನನಗೆ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಇದೆ. ಆದಷ್ಟು ಬೇಗ ಗೀತ ಎಲ್ಲಿದ್ದಾಳೆ ಅಂತ ನೋಡಬೇಕು. ಪಾಪ ಅವಳನ್ನು ನೋಡಿ ಎಷ್ಟೋ ದಿನವಾಗಿದೆ. ಈಗ ಅವಳು ಏನು ಮಾಡುತ್ತಿದ್ದಾಳೋ, ಹೇಗಿದ್ದಾಳೋ. ನಿತ್ಯ ವಿಜಯವನ್ನು ತುತ್ತಾಗಿ ಅವಳ ಮುಂದೆ ನೋಡಿ